ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಕಚೇರಿ ತಿಂಗಳ 25ರಂದು ಲೋಕಾರ್ಪಣೆಗೊಳ್ಳಲಿದೆ. ಉದ್ಘಾಟನೆ ಪ್ರಯುಕ್ತ 10 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ರವಿಕುಮಾರ್ ಹೇಳಿದ್ದಾರೆ. ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಬೀದಿ ನಾಟಕ ಅಲ್ಲದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಚಿಂತಿಸಲಾಗಿದೆ ಎಂದು ಅವರು ಹೇಳಿದರು. ಕುಶಾಲನಗರದ ಕನ್ನಿಕಾ ಸಹಕಾರ ಸಂಘದ ನೂತನ ಕಚೇರಿ ಉದ್ಘಾಟನೆಗೆ ಸಜ್ಜಾಗಿದೆ. ಸಂಘವು ತನ್ನದೇ ಆದ ಸ್ವಂತ ಕಚೇರಿ ಹೊಂದಿರುವುದು ಸಂಘದ ಪದಾಧಿಕಾರಿಗಳಲ್ಲಿ ಸಂತಸ ತಂದಿದೆ. ಉದ್ಘಾಟನೆ ಪ್ರಯುಕ್ತ 10 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ರವಿಕುಮಾರ್ ಹೇಳಿದ್ದಾರೆ. ಸಂಘದ ನೂತನ ಕಚೇರಿ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದು ಇದೇ ತಿಂಗಳ 25ರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಈ ಪ್ರಯುಕ್ತ ಭಾನುವಾರದಿಂದ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದಾಗಿ ರವಿಕುಮಾರ್ ತಿಳಿಸಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸಲಾಗುವುದು. ಸಹಕಾರ ಕ್ಷೇತ್ರದ ಬಗ್ಗೆ ಅರಿವು ಮೂಡಿಸುವ ಬೀದಿ ನಾಟಕ ಪ್ರದರ್ಶಿಸಲಾಗುವುದು ಎಂದು ರವಿಕುಮಾರ್ ಇದೇ ಸಂದರ್ಭ ತಿಳಿಸಿದರು. ತಾರೀಕು 21ರಂದು 5 ನುರಿತ ವೈದ್ಯರಿಂದ ಬೆಂಗಳೂರಿಂದ ಬರ್ತಿದ್ದಾರೆ ಹಾಗೂ ಮಡಿಕೇರಿಯಿಂದ ಬರ್ತಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ತಜ್ಞರಿದ್ದಾರೆ. ಐ ಸ್ಪೆಷಲಿಸ್ಟ್, ENT ಸ್ಪೆಷಲಿಸ್ಟ್, ಫಿಸಿಷಿಯನ್, ಸರ್ಜನ್, ಗೈನಕಾಲಜಿಸ್ಟ್, ಈ ಥರ 5 ವೈದ್ಯರ ತಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ 23ನೇ ತಾರೀಕು ಮಡಿಕೇರಿಯ ಬ್ಲಡ್ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ಮತ್ತು ಕುಶಾಲನಗರ ವಾಸಿ ಯೋಜನೆ ಸಂಘದ ಸಹಯೋಗದೊಂದಿಗೆ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 25ನೇ ತಾರೀಕು ಹಲವಾರು ಉದ್ಘಾಟನಾ ಕಾರ್ಯಕ್ರಮ, ನಮ್ಮ ಕಚೇರಿ ಕಟ್ಟಡದ ಉದ್ಘಾಟನೆ ಆಗುತ್ತೆ. ತದನಂತರ ಮಾರುತಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ. ಇದರ ಮಧ್ಯದಲ್ಲಿ ನೆನೆ ತಾನೇ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸಾರ್ವಜನಿಕರಿಗೆ, ಒಳ ರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಾವು ಆ ದಿನ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದೇವೆ. ಗೋಷ್ಠಿಯಲ್ಲಿ ಅಮೃತರಾಜ್, ನಿರ್ದೇಶಕರಾದ ಪ್ರಶಾಂತ್, ವೈಶಾಖ್, ಚಿತ್ರಾ ರಮೇಶ್, ಮುರುಳಿ, ಮಂಜು, ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ. ಕುಶಾಲನಗರದ ಕೂರ್ಗ್ ಸಿನಿಪ್ಲೆಕ್ಸ್ನಲ್ಲಿ ಶುಕ್ರವಾರ ಕಿಚ್ಚ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿತ್ತು. ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಕೋಟಿಗೊಬ್ಬಟ್ಟು ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಂಡಿದೆ. ಮೊದಲ ದಿನವೇ ಹೌಸ್ಫುಲ್ ಆಗಿದ್ದ ಚಿತ್ರಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಗುರುವಾರವೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದವು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬಟ್ಟು ಶುಕ್ರವಾರ ರಾಜ್ಯಾದ್ಯಂತ ತೆರೆಕಂಡು ಅಭಿಮಾನಿಗಳಲ್ಲಿ ಕಿಚ್ಚು ಹೊತ್ತಿಸಿದೆ. ಪ್ರೇಕ್ಷಕರು ಹುಚ್ಚೆದ್ದು ಕುಣಿದು ಸುದೀಪ್ ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ಕುಶಾಲನಗರದ ಕೂರ್ಗ್ ಸಿನಿಫ್ಲೆಕ್ಸ್ ಮೊದಲ ದಿನವೇ ಹೌಸ್ಫುಲ್ ಆಗಿತ್ತು. ಗುರುವಾರವೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದವು. ಸುದೀಪ್ ಅಭಿಮಾನಿ ಬಳಗದ ಅಧ್ಯಕ್ಷ ಲೋಕೇಶ್, ಸದಸ್ಯರಾದ ಸಂಜೀವ್, ಕಿಟ್ಟಿ, ಪವನ್, ಗಿರೀಶ್ ಇನ್ನಿತರರು ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಚಿತ್ರಮಂದಿರವನ್ನು ಸಿಂಗರಿಸಲಾಗಿತ್ತು. ಈಗ ತುಂಬಾ ಅದ್ದೂರಿಯಾಗಿ ಮೂಡಿಬಂದಿದೆ ಚಿತ್ರ. ನೂತನ ಪೂರೈಸಲಿ ಅಂತೇಳಿ ಎಲ್ಲ ಕೇಳ್ಕೊತಿದ್ದೀವಿ. ಮತ್ತು ತುಂಬ ಅದ್ದೂರಿಯಾಗಿ ಈ ಥರ ಕನ್ನಡ ಚಿತ್ರರಂಗದಲ್ಲೇ ಈ ಥರ ಯಾವ ಪಿಕ್ಚರ್ ಬಂದಿರಲಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಕೋಟಿಗೊಬ್ಬಟ್ಟು ಫ್ಯಾಮಿಲಿ ಎಂಟರ್ಟೈನ್ ಫಿಲಮ್ ಆಗಿದೆ. ಎಲ್ಲರೂ ಬಂದು ನೋಡುವಂಥ ಚಿತ್ರ ಮಾಡಿದ್ದಾರೆ. ರಿಯಲ್ ಕೋಟಿಗೊಬ್ಬ ಸುದೀಪ್ಗೆ. ನಿರ್ದೇಶಕ ಕೆಎಸ್ ರವಿಕುಮಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವುದು ಮತ್ತೊಂದು ವಿಶೇಷ. ಮೈನಾ ಖ್ಯಾತಿಯ ಬೆಡಗಿ ನಿತ್ಯ ಮೆನನ್ ಕೋಟಿಗೊಬ್ಬಟ್ಟು ಚಿತ್ರದಲ್ಲಿ ಸುದೀಪ್ಗೆ ಜೊತೆಯಾಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ನಲ್ಲಿ ಮೂಡಿ ಬಂದಿರುವ ಈ ಚಿತ್ರ ಸ್ಯಾಂಡಲ್ವುಡ್ನ ಸೂಪರ್ ಹಿಟ್ ಚಿತ್ರಗಳ ಸಾಲಿಗೆ ಸೇರಲಿದೆ ಎಂಬುದು ಅಭಿಮಾನಿಗಳ ಆಶಯ. ಚಿತ್ತಾರ ನ್ಯೂಸ್, ಕುಶಾಲನಗರ. ಮೋಜುಗಾರ ಸೊಗಸುಗಾರ ಫಿಲಂ ತರ ಒಬ್ಬ ಮಾಡಿ ತಪ್ಪಿಗೆ ಇನ್ನೊಬ್ಬ ಶಿಕ್ಷೆ ಅನ್ನುವಂತಾನಲ್ಲ, ಆ ತರ ಇದೆ ಈ ಕೇಸು. ಬಿಡಿ ಸರ್, ಎಲ್ಲಿಗೆ ಹೋಗ್ತಾನೆ? ಅವರಿಬ್ರು ನಮ್ಮ ಏರಿಯಾನೆ. ನಮ್ ಕೈಗೆ ಸಿಕ್ಕದೆ ಹೋಗ್ತಾನ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ. ನಿಮ್ಮನ್ನೆಲ್ಲ ಸುಮ್ನೆ ಬಿಡೋದಿಲ್ಲ. ನಾವು ಕಾಣ್ತಾರೋ ಪೊಲೀಸ್ ಸ್ಟೇಷನ್ ಇವರಿಬ್ರು ತೇಟ್ ನಿಂತಾರನೆ. ಅವರೇ ಜರಾಕ್ಸ್ ಪಕ್ಕದ ಮನೆಯವ್ರು ಕಣ್ ಸುಮ್ನಿರೋ. ಈ ಕಳ್ಕೊಳ್ಳ ಆಪ್ತಮಿತ್ರ ಸಿನಿಮಾ ನೋಡಿದಿರ? ಅದ್ರಲ್ಲಿ ಬರೋ ಹೀರೋಯಿನ್ ತರನೇ ಇದ್ದೀರಾ ತಾವು. That's the power of money. They are trying to tell us something. ಪೊಲೀಸ್ ಸ್ಟೇಷನ್ ಒಳಗಿಂದಾನೆ ಬಂದಿದ್ದಾರೆ ಅಂತಂದ್ಮೇಲೆ ಎಂಥ ಅವಮಾನ ನಿಮಗೆ. ದುಡ್ಡು ಸಿಗುತ್ತಾ ಸಿಗಲ್ವಾ? ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ.
ಕಾವೇರಿ ನೀ ಬೆಡಗಿನ ಬೈಯಾರಿ ಕಾವೇರಿ ನೀ ಒಲವಿನ ಸಿಂಗಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಡಗಿನ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಒಂದಾಗಬೇಕು. ಪ್ರತಿಷ್ಠೆ ಬಿಟ್ಟು ಕೆಲಸ ಮಾಡಲು ಕೌನ್ಸಿಲರ್ಗಳಿಗೆ ಕಿವಿಮಾತು. ತಾಲೂಕು ಕಚೇರಿ ಕರ್ಮಕಾಂಡಕ್ಕೆ ಸುನಿಲ್ ವೀಣಾ ಕಿಡಿ. ಸಿದ್ಧತೆಗಳೇ ಇಲ್ಲದೆ ಗ್ರಾಮಗಳತ್ತ ಹೊರಟಿದೆ ಆಹಾರ ಇಲಾಖೆ. ಸೆಪ್ಟೆಂಬರ್ನಿಂದ ಹಳ್ಳಿಗಳಲ್ಲೂ ಪಡಿತರ ಕೂಪನ್ ವ್ಯವಸ್ಥೆ ಜಾರಿ. ಕೊಡಗು ಜಿಲ್ಲೆಗೆ ವಿನಾಯಿತಿ ನಿರೀಕ್ಷೆ ಇಲ್ಲ, ಅಧಿಕಾರಿ ಸ್ಪಷ್ಟನೆ. ಕೊಡಗಿನ ಕಾಫಿ ಬೆಳೆಗಾರರಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ. ಕೇಂದ್ರ ಸರ್ಕಾರದಿಂದ ದಿಢೀರ್ ಕಾಫಿ ಕಾಯ್ದೆ ಜಾರಿ ನಿರ್ಧಾರ. ಉದ್ಯಮದ ದಿಕ್ಕೇ ಬದಲಾಗುವ ಸಾಧ್ಯತೆ. ಏಕೀಕರಣ ರಂಗ ಆತಂಕ. ಹುಚ್ಚೆದ್ದು ಕುಣಿದ ಪ್ರೇಕ್ಷಕ ವರ್ಗ. ಥಿಯೇಟರ್ ಮುಂದೆ ಪಟಾಕಿ. ಕುಶಾಲನಗರದಲ್ಲಿ ಕೋಟಿಗೊಬ್ಬನಿಗೆ ಅಭೂತಪೂರ್ವ ರೆಸ್ಪಾನ್ಸ್. ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಕಿಚ್ಚು ಹೊತ್ತಿಸಿದ ಕಿಚ್ಚ ಸುದೀಪ್. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.